ಸ್ನೇಹಿತರೆ ನಮಸ್ತೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2023ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕಿದ್ರೆ ನಿಮಗೆ ಸಹಾಯಕ ಆಗುವಂತಹ ಕೆಲವೊಂದಿಷ್ಟು ರೆಫರೆನ್ಸ್ ಬುಕ್ಗಳ ಹೆಸರನ್ನು ನಾನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಶಾಲಾ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ತಿಳಿಸಿದಂತಹ ರೆಫರೆನ್ಸ್ ಬುಕ್ಗಳ ಜೊತೆಗೆ ಕೆಲವೊಂದಿಷ್ಟು ಲೇಖಕರು ಬರೆದಂತಹ ಕೆಲವೊಂದಿಷ್ಟು ಸಕ್ಸಸ್ ರೇಟ್ ಜಾಸ್ತಿ ಇರುವಂಥ ಈ ಪರೀಕ್ಷೆಯಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುವಂಥ ಕೆಲವೊಂದಿಷ್ಟು ಬುಕ್ಗಳನ್ನು ನಾನು ಇಲ್ಲಿ ಆ ಬುಕ್ಗಳ ಕವರ್ ಪೇಜ್ ಸಮೇತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇನ್ಫಾರ್ಮೇಷನನ್ನು ಕೊಡ್ತೇನೆ. ವಿಡಿಯೋವನ್ನು ಕೊನೆ ತನಕ ಪೂರ್ತಿಯಾಗಿ ನೋಡಿ. ಎಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಇವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವಂತಹ ಎಲ್ಲ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ತಕ್ಷಣದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಈ ಒಂದು ಕೇರ್ TET ಪರೀಕ್ಷೆಗೆ ಸಂಬಂಧಪಟ್ಟಂತೆ TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಎಲ್ಲ ಗಣಿತ, ವಿಜ್ಞಾನ, ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ ಅಥವಾ ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ನೀವು ಆ ಒಂದು ವಿಡಿಯೋಗಳನ್ನು ಅಧ್ಯಯನವನ್ನು ಮಾಡಿ ನೀವು ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಕರ್ನಾಟಕ ಶಿಕ್ಷಣ ಇಲಾಖೆ ಈ ಒಂದು ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು. ಈ ಒಂದು ಪರೀಕ್ಷೆ 3 ಸೆಪ್ಟೆಂಬರ್ 2023ರಂದು ನಡಲಿಕ್ಕಿರುವಂಥದ್ದು, ಭಾನುವಾರದಂದು ನಡಲಿಕ್ಕಿರುವಂಥದ್ದು. ಈ ಒಂದು ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕಿದ್ರೆ ನಿಮಗೆ ಕೆಲವೊಂದಿಷ್ಟು ರೆಫರೆನ್ಸ್ ಬುಕ್ಗಳನ್ನು ಅತ್ಯಂತ ಪ್ರಾಮುಖ್ಯವಾಗಿ ನೀವು ಓದಲೇಬೇಕಾದಂತಹ ರೆಫರೆನ್ಸ್ ಬುಕ್ಗಳನ್ನು ಇಲಾಖೆ ತಿಳಿಸಿರುವಂಥದ್ದು, ಅಧಿಕೃತವಾಗಿ ತಿಳಿಸಿರುವಂಥದ್ದು. ಅದರ ಪ್ರಕಾರ ಕೆಲವೊಂದಿಷ್ಟು ರೆಫರೆನ್ಸ್ ಬುಕ್ಗಳನ್ನು ನಾನು ತಿಳಿಸಿ ಹೋಗ್ತೇನೆ. CDP ಆಗಿರ್ಬೋದು, ಹಾಗೆಯೇ ವಿಜ್ಞಾನ ಆಗಿರ್ಬೋದು, ಹಾಗೆಯೇ ಗಣಿತ ಆಗಿರ್ಬೋದು, ಹಾಗೆಯೇ ಸೋಷಿಯಲ್ ಸೈನ್ಸ್. ಇದಕ್ಕೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಓದಲೇಬೇಕಾದಂಥ ಕೆಲವೊಂದಿಷ್ಟು ರೆಫರೆನ್ಸ್ ಬುಕ್ಗಳು. ಅವುಗಳ ಹೆಸರನ್ನು ನಾನು ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋವನ್ನು ಗಮನವಿಟ್ಟು ನೋಡಿ. ಇಲಾಖೆ ಹೊರಡಿಸಿದಂತಹ ಅಧಿಕೃತ ಮಾಹಿತಿಯ ಪ್ರಕಾರ ತಿಳಿಸಿದಂತಹ ಅಧಿಕೃತ ಬುಕ್ನ ಹೆಸರು ಈ ಥರ ಇದೆ. ಇಲ್ಲಿ ಫಸ್ಟಿಗೆ ನಾನು ಹೇಳೋಕ್ಕೆ ಹೊರಟಿರುವಂಥದ್ದು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಓದಲೇಬೇಕಾದಂತಹ ಬುಕ್ಗಳು. ನೇಮ್ ಆಫ್ ದ ಬುಕ್. ಇಲ್ಲಿ ಫಸ್ಟ್ ಬುಕ್ ಇರುವಂಥದ್ದು ಕ್ಲಾಸ್ 1 to 12th ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ವರ್ಕ್ ಬುಕ್ಸ್ ಆಫ್ ಸ್ಟೇಟ್ ಆ್ಯಂಡ್ NCERT ಕರಿಕ್ಯುಲಮ್. 1ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ವಿಜ್ಞಾನ ಮತ್ತು ಗಣಿತ ಪುಸ್ತಕಗಳು. ಅದು ರಾಜ್ಯ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಾಗಿರ್ಬೋದು, ನಮ್ಮ ಕರ್ನಾಟಕ ಸ್ಟೇಟ್ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಪಠ್ಯಪುಸ್ತಕಗಳು, ಹಾಗೆಯೇ NCERT ಕರಿಕ್ಯುಲಮ್ ಅಂದರೆ NCERT ಸಿಲೆಬಸ್ಗೆ ಸಂಬಂಧಪಟ್ಟಂತಹ CBSE ಸಿಲೆಬಸ್ಗೆ ಸಂಬಂಧಪಟ್ಟಂತಹ NCERT ಟೆಕ್ಸ್ಟ್ ಬುಕ್ಗಳನ್ನು ಕೂಡ ನೀವು ಓದಬೇಕಾಗ್ತದೆ. ಸ್ಟಾರ್ಟಿಂಗ್ ಫ್ರಮ್ 1st ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಅಲ್ಲಿ ನಿಮಗೆ ಅದು ಎನ್ವಿರಾನ್ಮೆಂಟಲ್ ಸೈನ್ಸಿಗೆ ಕೂಡ ನಿಮಗೆ ಇದರಲ್ಲೇ ಬರುವಂಥದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಟು ಅಪ್ ಟು 5th ಸ್ಟ್ಯಾಂಡರ್ಡ್. ಅಲ್ಲಿ ವಿಜ್ಞಾನ ಅಂತಿರೋದಿಲ್ಲ, ಸೈನ್ಸ್ ಅಂತಿರೋದು, ಅಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತಿರೋದು. ಇದು ನಿಮಗೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಕ್ವಶನ್ಸ್ಗಳಿಗೆ ಉತ್ತರವನ್ನು ಬರೆಯಲಿಕ್ಕೆ ನಿಮಗೆ ಈಸಿ ಆಗ್ತದೆ ಯಾವುದರಲ್ಲಿ, ಪೇಪರ್ 1ನಲ್ಲಿ. ಹಾಗೆಯೇ ನೆಕ್ಸ್ಟ್ ಇರುವಂಥದ್ದು D.Ed ಆ್ಯಂಡ್ B.Ed ಕೋರ್ಸ್ ಮೆಟೀರಿಯಲ್. ನೀವು D.Ed ಅಥವಾ B.Ed ಕೋರ್ಸನ್ನು ಮಾಡುವಾಗ ನಿಮಗೆ ಏನು ಸಿಲೆಬಸನ್ನು ನೀವು ಸ್ಟಡಿ ಮಾಡಿರ್ತೀರೋ ಅದರಲ್ಲಿ ಬರುವಂತಹ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು, ಪರಿಕಲ್ಪನೆಗಳು ನಿಮಗೆ ಗೊತ್ತಿರಬೇಕು. ಇದನ್ನು ಕೂಡ ಇಲ್ಲಿ ರೆಫರೆನ್ಸ್ ಬುಕ್ಗಾಗಿ, ಸ್ಟಡಿ ಮೆಟೀರಿಯಲ್ ಆಗಿ ರೆಫರೆನ್ಸ್ ಬುಕ್ಗಾಗಿ ಇಲ್ಲಿ ಇಲಾಖೆ ಕೊಟ್ಟಿರುವಂಥದ್ದು. D.Ed ಆ್ಯಂಡ್ B.Ed ಕೋರ್ಸ್ ಮೆಟೀರಿಯಲ್. ನೀವು ಏನೆಲ್ಲ ಸ್ಟಡಿ ಮಾಡಿದಿರಿ ನಿಮ್ಮ ಪೆಡಗೋಜಿ ಪೇಪರಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ಗಳನ್ನು ಅಥವಾ ಸೋರ್ಸ್ ಮೆಟೀರಿಯಲ್ಗಳನ್ನು ನೀವು ಅಧ್ಯಯನ ಮಾಡಬೇಕು. ಮುಂದೆ ಬರುವಂಥದ್ದು ICSE ಕನ್ಸೈಸ್ ಮ್ಯಾಥಮೆಟಿಕ್ಸ್ ಕ್ಲಾಸ್ 8th to ಕ್ಲಾಸ್ 10th. ICSE ಸಿಲೆಬಸ್ಸಲ್ಲಿ ಕನ್ಸೈಸ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಅದು 8ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೆ. ಈ ಟೆಕ್ಸ್ಟ್ ಬುಕ್ಕನ್ನು ಕೂಡ, ಈ ಬುಕ್ಸ್ಗಳನ್ನು ಕೂಡ ನೀವು ರೆಫರ್ ಮಾಡಬೇಕು. ಇದು ಅಧಿಕೃತವಾಗಿ ಇಲಾಖೆಯೇ ತಿಳಿಸಿರುವಂತಹ ಬುಕ್ಗಳು, ಅಧಿಕೃತವಾಗಿ ಇಲಾಖೆಯೇ ತಿಳಿಸಿರುವಂತಹ ಬುಕ್ಗಳು. ಹಾಗೆಯೇ CBSE ಸೈನ್ಸ್ ಟೆಕ್ಸ್ಟ್ ಬುಕ್. CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಈ ಸಿಲೆಬಸ್ನ ವಿಜ್ಞಾನ ಪಠ್ಯಪುಸ್ತಕಗಳು. ನಿಮಗೆ ಇದು ವಿಜ್ಞಾನ ವಿಭಾಗದಲ್ಲಿ ಹೆಲ್ಪ್ ಆಗ್ತದೆ. ಪೇಪರ್ 2ನಲ್ಲಿ ನಿಮಗೆ ವಿಜ್ಞಾನ ವಿಭಾಗದಲ್ಲಿ ತುಂಬಾ ಹೆಲ್ಪ್ ಆಗ್ತದೆ. ಅದೇ ವಿಜ್ಞಾನ ವಿಭಾಗದ ಪ್ರಶ್ನೆಗಳು ನಿಮಗೆ ಎನ್ವಿರಾನ್ಮೆಂಟಲ್ ಸೈನ್ಸಲ್ಲಿ ಕೂಡ ಬರ್ಬೋದು. ಇದು ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ, CBSE ಟೆಕ್ಸ್ಟ್ ಬುಕ್ಗಳು. ಹಾಗೆಯೇ ಮ್ಯಾಥಮೆಟಿಕ್ಸ್ ಕ್ಲಾಸ್ 9th ಆ್ಯಂಡ್ ಕ್ಲಾಸ್ 10th. ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್. ಇದರ ಆಥರ್ ಯಾರು ಅಂತ ಹೇಳಿದ್ರೆ ಅದು R.D. ಶರ್ಮಾ ಅವರು ಬರೆದಂತಹ ಮ್ಯಾಥಮೆಟಿಕ್ಸ್ ಕ್ಲಾಸ್ 9th ಆ್ಯಂಡ್ ಕ್ಲಾಸ್ 10th. R.D. ಶರ್ಮಾ ಆಥರ್ ಇವರು. ಇವರು ಬರೆದಂತಹ ಬುಕ್ ಕೂಡ ನಿಮಗೆ ರೆಫರೆನ್ಸ್ ಬುಕ್ಕನ್ನಾಗಿ ನೀಡಿರುವಂಥದ್ದು. ಹಾಗೆಯೇ ಮ್ಯಾಥಮೆಟಿಕ್ಸ್ ಕ್ಲಾಸ್ 9th ಆ್ಯಂಡ್ ಕ್ಲಾಸ್ 10th. ಇದರ ಆಥರ್ A.S. ಅಗರ್ವಾಲ್ ಇವರು ಬರೆದಂತಹ ಬುಕ್, ಈ ಒಂದು ಬುಕ್ ಕೂಡ ನಿಮಗೆ ರೆಫರೆನ್ಸ್ ಬುಕ್ ಆಗಿ ಇರುವಂಥದ್ದು. ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಈ ಒಂದು ತಿಳಿಸಿದಂತಹ ಬುಕ್ನ ಲಿಸ್ಟ್ನಲ್ಲಿ. ಹಾಗೆಯೇ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್
ಸ್ಕೂಲ್ ಎಜುಕೇಷನ್, ಸೊ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಏನಿದೆ 2005ರಲ್ಲಿ ರಚಿತವಾದಂತಹ ಈ ಒಂದು ಫ್ರೇಮ್ವರ್ಕ್ ಮಾಡಿದಂತಹ NCERT. ಸೊ ಈ ಫ್ರೇಮ್ವರ್ಕನ್ನು ಮಾಡಿದಂಥದ್ದು NCERT, ನ್ಯಾಷನಲ್ ಕೌನ್ಸಿಲ್ ಫಾರ್, ಸೊ ಏನು ಅದರ ಇದಿದೆ, ಸೊ ಅದು ನಿಮಗೆ ಚೌಕಟ್ಟನ್ನು ಮಾಡಿರುವುದು. ಸೊ ಆ ಒಂದು ಟೆಕ್ಸ್ಟ್ ಬುಕ್ಕನ್ನು ಕೂಡ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್, ಸೊ NCF ಅಂತ ಕರೀತೇವೆ. ಸೊ ಇದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಈ ಒಂದು ಸ್ಟಡಿ ಮೆಟೀರಿಯಲ್ ಆಗಿರುವಂಥದ್ದು, ರೆಫರೆನ್ಸ್ ಮೆಟೀರಿಯಲ್ ಆಗಿರುವಂಥದ್ದು. ಹಾಗೆಯೇ ಎ ಟೆಕ್ಸ್ಟ್ ಬುಕ್ ಆನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಸೊ ಇದರ ಆಥರ್ ಯಾರಪ್ಪ ಅಂತ ಹೇಳಿದ್ರೆ ಅದು ಮಂಗಲ್ SK. ಹಾಗೆಯೇ ಪ್ರಕಾಶ್ ಬ್ರದರ್ಸ್ ಎಜುಕೇಷನಲ್ ಪಬ್ಲಿಷರ್ಸ್, ಇದನ್ನು ಪಬ್ಲಿಷ್ ಮಾಡಿರೋದು ಪ್ರಕಾಶ್ ಬ್ರದರ್ಸ್ ಎಜುಕೇಷನಲ್ ಪಬ್ಲಿಷರ್ಸ್ ಅನ್ನುವಂಥ ಒಂದು ಪ್ರಕಾಶನ. ಸೊ ಇದನ್ನು ಪಬ್ಲಿಷ್ ಮಾಡಿರುವಂಥದ್ದು ಆಥರ್ ಯಾರು, ಮಂಗಲ್ SK. ಸೊ ಎ ಟೆಕ್ಸ್ಟ್ ಆನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಸೊ ಈ ಬುಕ್ ಕೂಡ ರೆಫರೆನ್ಸ್ ಬುಕ್ ಆಗಿರುವಂಥದ್ದು. ಸೊ ಹಾಗೆಯೇ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಸ್ಕೂಲ್ ಎಜುಕೇಷನ್. ಸೊ ಇದನ್ನು ಮಾಡಿರುವಂಥದ್ದು NCERT. ಸೊ NCERT 2005. ಸೊ ಈ ಒಂದು ಫ್ರೇಮ್ವರ್ಕ್ನ ಬಗ್ಗೆ ನಿಮಗೆ ಗೊತ್ತಿದ್ದಂಥ NCERT ವೆಬ್ಸೈಟಲ್ಲಿ ಹೋದಾಗ ನಿಮಗೆ ಎಲ್ಲ ಇಂಥ ಮೆಟೀರಿಯಲ್ಗಳು ಸಿಗ್ತದೆ ನಿಮಗೆ. ಸೊ ಇಲ್ಲಿ ತಿಳಿಸಿದಂಥ ಎಲ್ಲ ಮೆಟೀರಿಯಲ್ಗಳು ಕೂಡ NCERT ವೆಬ್ಸೈಟ್ನಲ್ಲಿ ಸಿಗ್ತದೆ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಿರಬೇಕು. ಸೊ ಹಾಗೆಯೇ ಸ್ಕಿಲ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಸೊ ಇದನ್ನು ಬರೆದವರು ಅನೈಸ್ ಜೇಮ್ಸ್ ಆ್ಯಂಡ್ ನೀಲ್ ಕಮಲ್. ಸೊ ಇವರು ಜಂಟಿಯಾಗಿ ಬರೆದಿರುವಂತಹ, ಈ ಲೇಖಕರು ಬರೆದಿರುವಂತಹ ಒಂದು ಬುಕ್ ಯಾವುದಾದ್ರು ಸ್ಕಿಲ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಇದು ಕೂಡ ನಿಮ್ಮ ರೆಫರೆನ್ಸ್ ಬುಕ್ ಲಿಸ್ಟ್ನಲ್ಲಿ ಇರುವಂಥದ್ದು. ಹಾಗೆಯೇ ಕಂಟೆಂಟ್ ಬೇಸ್ಡ್ ಮೆಥಡಾಲಜಿ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ D.Ed ಸೆಕೆಂಡ್ ಇಯರ್. ಸೊ ನಿಮ್ಮ D.Ed ಸೆಕೆಂಡ್ ಇಯರ್ ಕೋರ್ಸಿಗೆ ಒಂದು ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್ ಯಾವುದು, ಕಂಟೆಂಟ್ ಬೇಸ್ಡ್ ಮೆಥಡಾಲಜಿ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಈ ಟೆಕ್ಸ್ಟ್ ಬುಕ್ ಇದನ್ನು ಬರೆದವರು ವಿಜಯಲಕ್ಷ್ಮಿ, ಇದನ್ನು ಹೊರಡಿಸಿದಂಥವರು ವಿಜಯಲಕ್ಷ್ಮಿ ಪ್ರಕಾಶನದವರು ಪಬ್ಲಿಷ್ ಮಾಡಿದಂತಹ ಈ ಒಂದು ಬುಕ್ ಕಂಟೆಂಟ್ ಬೇಸ್ಡ್ ಮೆಥಡಾಲಜಿ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಸೊ ಇಷ್ಟು ರೆಫರೆನ್ಸ್ ಬುಕ್ಗಳು ನಿಮಗೆ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಸೊ ಶಾಲಾ ಶಿಕ್ಷಣ ಇಲಾಖೆ ತಿಳಿಸಿದಂತಹ ಅಧಿಕೃತ ರೆಫರೆನ್ಸ್ ಬುಕ್ಗಳು. ಸೊ ಇದಲ್ಲದೆ ಈ ಶಾಲಾ ಶಿಕ್ಷಣ ಇಲಾಖೆ ತಿಳಿಸಿದಂತಹ ಅಧಿಕೃತ ರೆಫರೆನ್ಸ್ ಬುಕ್ಗಳಲ್ಲಿ ಕೆಲವೊಂದಿಷ್ಟು ಆಥರ್ಸ್ಗಳು, ನಮ್ಮ ಕರ್ನಾಟಕದ ಹೆಮ್ಮೆಯ ಆಥರ್ಗಳು, ಲೇಖಕರು ಬರೆದಂತಹ, ಅಂದರೆ ಈ ಒಂದು ಪರೀಕ್ಷೆಯಲ್ಲಿ TET ಪರೀಕ್ಷೆಯಲ್ಲಿ ಹೆಚ್ಚಾಗಿ ಸಕ್ಸಸ್ ರೇಟ್ ಇರುವಂಥ ಕೆಲವೊಂದಿಷ್ಟು ಬುಕ್ಗಳನ್ನು ನಾನು ಆಯ್ದುಕೊಂಡು ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಅವುಗಳ ಬಗ್ಗೆ ನೋಡೋದಾದರೆ, ಸೊ ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ CDP, ಸೊ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೀವು ರೆಫರ್ ಮಾಡಲೇಬೇಕಾದಂತಹ ಬುಕ್. ಅಂದರೆ ನೀವು ಕಾನ್ಸೆಪ್ಟ್ ವೈಸ್ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದರೆ, ಸೊ ನಿಮಗೆ ಅತ್ಯಂತ ಒಳ್ಳೆಯದಾದಂತಹ ಬುಕ್ ಯಾವುದಾದೆ ಅಂತಂದರೆ ಅದು ಮನೋವಿಜ್ಞಾನ. ಸೊ ಇದರ ಲೇಖಕರು ಡಾಕ್ಟರ್ H.V. ವಾಮದೇವಪ್ಪ ಈ ಆಥರ್. ಇವರು ಬರೆದಂತಹ ವಾಮದೇವಪ್ಪನವರ ಶೈಕ್ಷಣಿಕ ಮನೋವಿಜ್ಞಾನ, ಇವರು ಬರೆದಂಥ ಶೈಕ್ಷಣಿಕ ಮನೋವಿಜ್ಞಾನ ಬುಕ್ ತುಂಬಾ ಒಳ್ಳೆಯದಿದೆ. ಸೊ ಈ ಬುಕ್ ನಿಮಗೆ ಕನ್ನಡ ಭಾಷೆಯಲ್ಲಿ ಕೂಡ ಸಿಗ್ತದೆ, ಹಾಗೆಯೇ ಇಂಗ್ಲೀಷ್ ವರ್ಷನಲ್ಲಿ ಕೂಡ ಸಿಗ್ತದೆ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಬೋತ್ ವರ್ಷನಲ್ಲಿ ಕೂಡ ಇದೆ. ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕನ್ವಿಂಟ್ ಆಗ್ತದೆ ನಿಮಗೆ, ಸೊ ಆ ಒಂದು ಲ್ಯಾಂಗ್ವೇಜಿನ ಬುಕ್ಕನ್ನು ತೆಗೆದುಕೊಂಡು ಹೋಗ್ಬೋದು. ಸೊ ಇದರಲ್ಲಿ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನದ ಎಲ್ಲ ಪರಿಕಲ್ಪನೆಗಳ ಬಗ್ಗೆ ನಿಮಗೆ ಒಂದು ಸಮಗ್ರ ಮಾಹಿತಿ ಸಿಗುವಂಥದ್ದು. ಸೊ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಅತ್ಯುತ್ತಮ ಪುಸ್ತಕ ಅಂತ ಹೇಳಿದರೆ ಅದು ಡಾಕ್ಟರ್ H.V. ವಾಮದೇವರಪ್ಪನವರು ಬರೆದಂತಹ ಶೈಕ್ಷಣಿಕ ಮನೋವಿಜ್ಞಾನ, ಎಜುಕೇಷನಲ್ ಸೈಕಾಲಜಿ ಈ ಬುಕ್. ಸೊ ಯಾವುದಕ್ಕೆ ಅಂತ ಹೇಳಿದರೆ ಇದು ನಿಮ್ಮ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ನಿಮಗೆ ಅತ್ಯಂತ ಉಪಯುಕ್ತವಾಗುವಂತಹ ಬುಕ್, ಬೆಸ್ಟ್ ಬುಕ್, ಒನ್ ಆಫ್ ದ ಬೆಸ್ಟ್ ಬುಕ್ ಯಾವುದದು, ಶೈಕ್ಷಣಿಕ ಮನೋವಿಜ್ಞಾನ ಬೈ ಡಾಕ್ಟರ್ H.V. ವಾಮದೇವಪ್ಪ. ಸೊ ಮುಂದಿನ ಪುಸ್ತಕ, ಸೊ ಕರ್ನಾಟಕ ಅಕಾಡೆಮಿಯಿಂದ ಬಂದಂತಹ ಪಬ್ಲಿಷ್ ಆದಂತಹ ಬುಕ್. ಸೊ ಶ್ರೀ ಇಮಾಮ್ ಸಾಬ್ ಮುಲ್ತಾನಿ ಸರ್ ಹಾಗೂ ಸಂಜಯ್ ರಾಯ್ಕರ್ ಇವರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಂಸ್ಥೆ ಕರ್ನಾಟಕ ಅಕಾಡೆಮಿ. ಸೊ ಕರ್ನಾಟಕ ಅಕಾಡೆಮಿಯ ಇಮಾಮ್ ಸಾಬ್ ಮುಲ್ತಾನಿ ಇವರು ಬರೆದಂತಹ ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ. ಸೊ ಈ ಬುಕ್ ಕೂಡ ತುಂಬಾ ಬೆಸ್ಟ್ ಬುಕ್. ಇದು ಕೂಡ ಅತ್ಯುತ್ತಮ ಪುಸ್ತಕ. ನಿಮಗೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದರ ವಿಶೇಷತೆ ಏನಂತ ಹೇಳಿದರೆ, ಸೊ ಇವರು ಇಮಾಮ್ ಸಾಬ್ ಮುಲ್ತಾನಿ ಸರ್ ಇವರು ಒಂದು 6 ಬಾರಿ TETಯನ್ನು ಕ್ವಾಲಿಫೈ ಆಗಿದ್ದಾರೆ. ಸೊ ಇವರು ಅನ್ಅಕಾಡೆಮಿಯ ಒಬ್ಬರು ಎಜುಕೇಟರ್ ಕೂಡ ಹೌದು, ಅನ್ಅಕಾಡೆಮಿಯ ಎಜುಕೇಟರ್ ಕೂಡ ಹೌದು. ಸೊ ಅನ್ಅಕಾಡೆಮಿಯಲ್ಲಿ TET ಆಗಿರ್ಬೋದು, HSTR ಆಗಿರ್ಬೋದು, ಸೊ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಇವರು
ಕೋಚಿಂಗನ್ನು ಕೊಡ್ತಿದ್ದಾರೆ, ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅನ್ಅಕಾಡೆಮಿ ಎಜುಕೇಟರ್ ಇವರು. ಸೊ ಇವರು ಬರೆದಂತಹ ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ ಈ ಪುಸ್ತಕ ಕೂಡ ಅತ್ಯುತ್ತಮ ಪುಸ್ತಕ ಇದು. ಸೊ ಈ ಪುಸ್ತಕದಲ್ಲಿ ಕೂಡ ನಿಮಗೆ ಕ್ವಶನ್ ಪೇಪರ್ ಸೀರೀಸ್ ಇರುವಂಥದ್ದು. ಸೊ ಕಳೆದ 7-8 ವರ್ಷಗಳ ಕ್ವಶನ್ ಪೇಪರ್ಸ್ಗಳನ್ನು ಇಲ್ಲಿ ನಿಮಗೆ ಡೀಟೇಲ್ ಆಗಿ ಸಾಲ್ವ್ ಮಾಡಿ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ GPSTR ಪ್ರಶ್ನೆ ಪತ್ರಿಕೆ ಕೂಡ ಇರುವಂಥದ್ದು, KRTT ಪ್ರಶ್ನೆ ಪತ್ರಿಕೆ ಕೂಡ ಇರುವಂಥದ್ದು. ಸೊ ಸುಮಾರು 8 ವರ್ಷಗಳ ಕ್ವಶನ್ ಪೇಪರ್ಗಳನ್ನು ಇಲ್ಲಿ ಡೀಟೇಲ್ ಆಗಿ ಸೊ ಹೆಚ್ಚಿನ ವಿವರಣೆಗಳೊಂದಿಗೆ ಸೊ ಸರಳವಾಗಿ ಸೊ ಇಲ್ಲಿ ವಿವರಿಸಿದ್ದಾರೆ. ಸೊ ಇದು ಕೂಡ ಉತ್ತಮವಾದಂತಹ ಪುಸ್ತಕ. ಸೊ ಇವರದ್ದು ಯಾರ್ದು, ಇಮಾಮ್ ಸಾಬ್ ಮುಲ್ತಾನಿ ಸರ್ ಇವರ ಬುಕ್ ಇದು. ಸೊ ಹಾಗೆಯೇ ಮುಂದಿನ ಪುಸ್ತಕ ಸೊ ಡೈ ಸೀರೀಸ್ನವರ, ಸೊ ಇದರ ಲೇಖಕರು KM ಮುಲ್ಲಾ. ಸೊ ಇದು ಕೂಡ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕ. ಇದು ಕೂಡ ತುಂಬಾ ಒಳ್ಳೆಯ ಪುಸ್ತಕ. ಸೊ ಇದರಲ್ಲಿ ಕೂಡ ಕ್ವಶನ್ ಪೇಪರ್ ಸೀರೀಸ್ ಇರುವಂಥದ್ದು. ಸೊ ನಿಮಗೆ ಕ್ವಶನ್ ಪೇಪರ್ ಸೀರೀಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಸೊ ನೀವು ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಯಾವುದೇ ಒಂದು ವಿಷಯದ ನೀವು ಕಾನ್ಸೆಪ್ಟ್ಗಳನ್ನು ತಿಳಿಯುವುದರ ಜೊತೆಗೆ ಸೊ ಕ್ವಶನ್ ಪೇಪರ್ಗಳನ್ನು, ಹಿಂದಿನ ವರ್ಷದ ಕ್ವಶನ್ಸ್ ಪೇಪರ್ಗಳು ಹಾಗೆಯೇ ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನು ಕೂಡ ನೀವು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಪರೀಕ್ಷೆಗಳ ದೃಷ್ಟಿಯಿಂದ, ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನು ರೆಫರೆನ್ಸ್ ಮಾಡೋದು ತುಂಬಾ ಮುಖ್ಯವಾದಂಥ ಕೆಲಸ. ಸೊ ಇದರಲ್ಲಿ ಈ ಬುಕ್ಗಳಲ್ಲಿ ನೋಡಿ, ಇಮಾಮ್ ಸಾಬ್ ಮುಲ್ತಾನಿ ಸರ್ ಇವರ ಬುಕ್ ಕೂಡ ಆಗಿರ್ಬೋದು, ಹಾಗೆಯೇ KM ಮುಲ್ಲಾ ಸರ್ ಇವರ ಬುಕ್ ಕೂಡ ಆಗಿರ್ಬೋದು. ಸೊ ಇದರಲ್ಲಿ ಕೂಡ ಕ್ವಶನ್ ಪೇಪರ್ ಸೀರೀಸ್ಗಳು ಇರುವಂಥದ್ದು. ಸೊ ಇದು ಕೂಡ ಹಾಗೆಯೇ ನಿಮಗೆ TETಗೆ ಹೆಲ್ಪ್ ಆಗ್ತದೆ, ಹಾಗೆಯೇ CTETಗೆ ಹೆಲ್ಪ್ ಆಗ್ತದೆ, ಹಾಗೆಯೇ ನಿಮ್ಮ GPSTR HSTR ಸೊ ಇದಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಸೊ ಇದು ಕೂಡ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಒಂದು ಅತ್ಯುತ್ತಮವಾದಂಥ ಪುಸ್ತಕ. ಸೊ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಒಟ್ಟು 3 ಬುಕ್ ಹೇಳಿದ್ದೇನೆ. ಸೊ ನಿಮ್ಮ ಕಾನ್ಸೆಪ್ಟ್ ವೈಸ್ ಅಧ್ಯಯನವನ್ನು ಮಾಡಬೇಕಿದ್ರೆ, ಸೊ ನಿಮ್ಮ ಕಾನ್ಸೆಪ್ಟ್ನ ಬಗ್ಗೆ ನಿಮಗೆ ಕ್ಲಿಯರ್ ಆದಂತಹ ಒಂದು ಪಿಕ್ಚರ್ ಸಿಗಬೇಕಿದ್ರೆ ಅದಕ್ಕೆ ನಿಮಗೆ ಬೆಸ್ಟ್ ಬುಕ್ Dr. H.V. ವಾಮದೇವ್ನವರ ಶೈಕ್ಷಣಿಕ ಮನೋವಿಜ್ಞಾನ, ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ ಇಮಾಮ್ ಸಾಬ್ ಮುಲ್ತಾನಿ ಸರ್ ಇವರದ್ದು ಕೂಡ ಒಂದು ಉತ್ತಮ ಪುಸ್ತಕ. ಸೊ ಇದರಲ್ಲಿ ಕಾನ್ಸೆಪ್ಟ್ಗಳು ಕೂಡ ಇದೆ. ಸೊ ಹಾಗೆಯೇ ಕ್ವಶನ್ ಪೇಪರ್ ಸೀರೀಸ್ಗಳು ಕೂಡ ಇದೆ, ಟೆಸ್ಟ್ ಸೀರೀಸ್ಗಳು ಕೂಡ ಇದೆ. ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದಾರೆ, ಹಾಗೆಯೇ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡಿದ್ದಾರೆ. ಸೊ ಹಾಗೆಯೇ ಇದು ಕೂಡ ಶೈಕ್ಷಣಿಕ ಮನೋವಿಜ್ಞಾನ ರಿಟರ್ನ್ ಬೈ KM ಮುಲ್ಲಾ. ಸೊ ಇವರದ್ದು ಕೂಡ ತುಂಬಾ ಒಳ್ಳೆಯ ಬುಕ್ ಆಗಿರುವಂಥದ್ದು. ಸೊ ಹಾಗೆ ನೆಕ್ಸ್ಟ್ ಬರುವಂಥದ್ದು ಸಮಾಜ ವಿಜ್ಞಾನಕ್ಕೆ, ಸೋಷಿಯಲ್ ಸೈನ್ಸ್ಗೆ ಉತ್ತಮವಾದ ಬುಕ್. ಇದು ಕೂಡ ಒನ್ಸ್ ಅಗೇನ್ ಇಮಾಮ್ ಸಾಬ್ ಮುಲ್ತಾನಿ ಹಾಗೂ ಸಂಜೀವ್ ವಿ ರಾಯ್ಕರ್ ಸರ್ ಇವರದ್ದು ಕೂಡ ಇವರ ಜಂಟಿಯಾಗಿ ಬರೆದಿರುವಂತಹ ಪುಸ್ತಕ, ಕರ್ನಾಟಕ ಅಕಾಡೆಮಿಯಿಂದ ಹೊರತಂದಿರುವಂತಹ ಪುಸ್ತಕ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನಾಕೋಶ. ಇದು ಕೂಡ ಅತ್ಯುತ್ತಮವಾದಂತಹ ಪುಸ್ತಕ, ಒಂದು ಉತ್ತಮ ಪುಸ್ತಕ ನಿಮಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ. ಇದರಲ್ಲಿ ಕೂಡ ಕ್ವಶನ್ಸ್ ಪೇಪರ್ ಸೀರೀಸ್ಗಳಿದ್ದಾವೆ. ಸೊ ಹಾಗೆಯೇ ಮಾಡೆಲ್ ಕ್ವಶನ್ಸ್ ಪೇಪರ್ಗಳು ಕೂಡ ಇದ್ದಾವೆ. ಸೊ ಪ್ರತಿಯೊಂದು ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ಬಿಡಿಸೋದ್ರ ಜೊತೆಗೆ ಆ ಒಂದು ಉತ್ತರಗಳಿಗೆ ಹೆಚ್ಚಿನ ವಿವರಣೆಯನ್ನು ಕೂಡ ಕೊಡಲಾಗಿದೆ. ಸೊ ಸರಳವಾಗಿ ನಿಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಅಲ್ಲಿ ಕೊಡಲಾಗಿದೆ. ಸೊ ಇದು ಕೂಡ ಉತ್ತಮವಾದಂಥ ಬುಕ್. ಅದೇ ಥರ ನಿಮಗೆ ಸೋಷಿಯಲ್ ಸೈನ್ಸಿಗೆ ಇನ್ನೊಂದು ಅತ್ಯುತ್ತಮವಾದಂತಹ ಬುಕ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ಯಾವುದು, ಶ್ರೀ ಲಕ್ಷ್ಮಣ್ ಗಡೇಕರ್ ಸರ್ ಇವರದ್ದು ಬುಕ್ ಯಾವುದು, ಈ ಬುಕ್ TET ಸಮಾಜ ವಿಜ್ಞಾನಕ್ಕೆ ಬೇಕಾಗಿ ತಯಾರಿಸಿದಂತಹ ಬುಕ್, ಪ್ರಶ್ನೋತ್ತರ ಮಾಲಿಕೆ ಇದೆ. ಸೊ ಇದು ಕೂಡ ಉತ್ತಮವಾದಂತಹ ಬುಕ್. ಸೊ ಇದರ ಬೇರೆ ಬೇರೆ ನಿಮಗೆ ಪರೀಕ್ಷೆಗಳಿಗೆ ಹೆಲ್ಪ್ ಆಗೋ ಹಾಗೆ GPSTR ಆಗಿರ್ಬೋದು, HSTR ಆಗಿರ್ಬೋದು, ಸೊ ಹಾಗೆಯೇ TET ಪರೀಕ್ಷೆಗೆ ಹೆಲ್ಪ್ ಆಗೋ ಹಾಗೆ ಸೊ ಇಲ್ಲಿ ಪ್ಯಾಟರ್ನನ್ನು ಮಾಡಿದ್ದಾರೆ. ಸೊ ವಿವರವಾಗಿ ಅವರು ಈ ಒಂದು ಪುಸ್ತಕದಲ್ಲಿ ಸರಳವಾಗಿ ಒಂದು ಎಕ್ಸ್ಪ್ಲೇನನ್ನು ಮಾಡಿದ್ದಾರೆ. ಸೊ ಒಳ್ಳೆಯ ಬುಕ್ ಇದು ಕೂಡ ಯಾವುದು, ಲಕ್ಷ್ಮಣ್ ಗಡೇಕರ್ ಪ್ರಕಾಶನದವರ ಬುಕ್ TETಗಾಗಿರುವಂಥದ್ದು. ಸೊ ನೆಕ್ಸ್ಟ್ KRTTಗೆ ಇನ್ನೊಂದು ಉತ್ತಮ ಬುಕ್, ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ದಿ ಬೆಸ್ಟ್ ಬುಕ್ ಯಾವುದು, ಇಲ್ಲಿ ನೋಡಿ ಒನ್ಸ್ ಅಗೇನ್ ಕರ್ನಾಟಕ ಅಕಾಡೆಮಿ ಹೊರತಂದಿರುವಂತಹ ಗಣಿತ ವಿಜ್ಞಾನ ವಿವರಣಾತ್ಮಕ ಪ್ರಶ್ನಕೋಶ. ಸೊ ಇದು ಕೂಡ ಇಮಾಮ್ ಸಾಬ್ ಮುಲ್ತಾನಿ ಸರ್ ಮತ್ತು ಸಂಜೀವ್ ವಿ ರಾಯ್ಕರ್ ಸರ್ ಇವರ ನೇತೃತ್ವದಲ್ಲಿ ಹೊರತಂದಿರುವಂತಹ ಪುಸ್ತಕ. ಸೊ ಇವರು ಬರೆದಿರುವಂಥ ಪುಸ್ತಕ ಕರ್ನಾಟಕ ಅಕಾಡೆಮಿ ವತಿಯಿಂದ. ಸೊ ಇದು ಕೂಡ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತ್ಯುತ್ತಮವಾದಂಥ ಪುಸ್ತಕ ಇದು ಕೂಡ. ಸೊ ಹಾಗಾಗಿ ಇದು ಕೂಡ ನಿಮಗೆ ಇದರಲ್ಲಿ ಕೂಡ ಕ್ವಶನ್ ಪೇಪರ್ ಸೀರೀಸ್ಗಳಿದ್ದಾವೆ. ಸೊ ಮಾಡೆಲ್ ಕ್ವಶನ್ಸ್ ಪೇಪರ್ಗಳಿದ್ದಾವೆ. ಸೊ 7-8 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಇದೆ. ಹಾಗೆಯೇ ನಿಮಗೆ ಮಾಡೆಲ್ ಕ್ವಶನ್ಸ್ ಪೇಪರ್ಗಳು ಕೂಡ ಇದ್ದಾವೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದರ ಜೊತೆಗೆ ಸೊ ಉತ್ತರಗಳ ಹಿನ್ನೆಲೆಗೆ ಸ್ವಲ್ಪ ಇನ್ನಷ್ಟು ವಿವರಣೆಯನ್ನು ಕೂಡ ನೀಡಿದ್ದಾರೆ. ಸೊ ಆ ಉತ್ತರಗಳ ಹಿನ್ನೆಲೆಯನ್ನು ಕೂಡ ಅಲ್ಲಿ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಸರಳವಾಗಿ ಸೊ ಯಾವುದೇ ಕಾಂಪ್ಲಿಕೇಶನ್ಸ್ಗಳು ಇಲ್ಲದೆ ನಿಮಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಹಾಗಾಗಿ ಇದು ಕೂಡ ತುಂಬಾ ಅತ್ಯುತ್ತಮವಾದಂತಹ ಬುಕ್. ಸೊ ಯಾವುದು, ಕರ್ನಾಟಕ ಅಕಾಡೆಮಿಯಿಂದ ಹೊರತಂದಿರುವಂತಹ ಗಣಿತ ವಿಜ್ಞಾನ
ಪ್ರಶ್ನಾಕೋಶ, ವಿವರಣಾತ್ಮಕ ಪ್ರಶ್ನಾಕೋಶ. ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಟಿ ಇ ಟಿ ಪರೀಕ್ಷೆಗಾಗಿ ಇನ್ನೊಂದು ಉತ್ತಮವಾದಂತಹ ಪುಸ್ತಕ ಶ್ರೀ ಲಕ್ಷ್ಮಣ್ ಗಡೇಕರ್ ಸರ್ ಇವರ ಟಿ ಇ ಟಿ ಪತ್ರಿಕೆ 2ಕ್ಕೆ ಬೇಕಾಗಿ ಡಿಸೈನ್ ಮಾಡಿರುವಂತಹ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರಶ್ನೋತ್ತರ ಮಾಲಿಕೆ, ಕ್ವಶನ್ ಸೀರೀಸ್. ಸೊ ಇದು ಕೂಡ ಒಂದು 7-8 ವರ್ಷಗಳ ಒಂದು ಕ್ವಶನ್ಸ್ ಪೇಪರ್ಗಳನ್ನು ನೀಡಿದ್ದಾರೆ, ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನು ಕೂಡ ನೀಡಿದ್ದಾರೆ. ಸೊ ವಿವರವಾಗಿ ಕಾನ್ಸೆಪ್ಟ್ಗಳನ್ನು ವಿವರಿಸಿದ್ದಾರೆ. ಸೊ ಹಾಗಾಗಿ ಇದು ಕೂಡ ಒಂದು ಉತ್ತಮವಾದಂತಹ ಪುಸ್ತಕ. ನಿಮಗೆ ಟಿ ಇ ಟಿಯನ್ನು ಕ್ಲಿಯರ್ ಮಾಡಲಿಕ್ಕೆ, ಕರ್ನಾಟಕ ಟಿ ಇ ಟಿ ಪರೀಕ್ಷೆಯನ್ನು ಕ್ಲಿಯರ್ ಮಾಡಲಿಕ್ಕೆ ನಿಮಗೆ ತುಂಬಾ ಸಹಾಯಕವಾಗುವಂತಹ ಪುಸ್ತಕಗಳು ಇವಿಷ್ಟು. ಸೊ ಇದಲ್ಲದೆ ಕೆಲವೊಂದಿಷ್ಟು ಬುಕ್ಗಳು ಕೂಡ ಇದ್ದಾವೆ. ಸೊ ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಸೊ ಒಂದಿಷ್ಟು ಪುಸ್ತಕಗಳು ಬಿಟ್ಟು ಕೂಡ ಹೋಗಿರ್ಬೋದು. ಸೊ ನನಗೆ ಯಾವುದು ಬೆಸ್ಟ್ ಅನ್ನಿಸಿದ್ದು, ಸೊ ಅದನ್ನು ನಾನು ಇಲ್ಲಿ ಹೇಳಿದ್ದೇನೆ. ಸೊ ಹಾಗಾಗಿ ಇದರ ಬಗ್ಗೆ ಏನೇ ಡೌಟ್ ಇದ್ದರೂ, ಸೊ KAR TET ಸಿಲೆಬಸ್ ಆಗಿರ್ಬೋದು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ದರೂ ನೀವು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಎಲ್ಲ ಕಮೆಂಟ್ಗಳಿಗೆ ಉತ್ತರವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.